ರಾಶಿಯಲ್ಲಿ 2025ರ ನಕ್ಷತ್ರ ಭವಿಷ್ಯ. ಧನುರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಜನರಿಗೆ 2025ರಲ್ಲಿ ಗ್ರಹಗಳ ಚಲನೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಮೂಲ ನಕ್ಷತ್ರ. ಮೂಲ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಗುರುಗ್ರಹ ಈ ವರ್ಷ ಉತ್ತಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಶನಿಯು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಒಂದು ಫಲವನ್ನು ನೀಡ್ತಾ ಹೋಗುತ್ತೆ. ಆದರೆ ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ತಾಳ್ಮೆ ಮತ್ತು ಆಲೋಚನೆಯನ್ನು ಮಾಡಿ ತಗೊಳ್ಳೋದು ಒಳ್ಳೆಯದು. ರಾಹುಗ್ರಹ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಆದರೆ ಆತುರದಿಂದ ಮಾಡಲಾದ ನಿರ್ಧಾರಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇನ್ನು ಕೌಟುಂಬಿಕ ಜೀವನದಲ್ಲಿ ಕೆಲವು ಸಂಬಂಧಗಳಲ್ಲಿ ಸವಾಲುಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಪ್ರಾಮಾಣಿಕವಾಗಿ ಮಾತುಕತೆಯಿಂದ ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಆರೋಗ್ಯ ವಿಷಯಕ್ಕೆ ಬಂದಾಗ ಮನಃಶಾಂತಿಗಾಗಿ ಯೋಗ ಮತ್ತು ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಹೊಟ್ಟೆ ಮತ್ತು ನರ್ವ್ ಸಿಸ್ಟಮಲ್ಲಿ ಹೆಚ್ಚು ಕಾಳಜಿ ವಹಿಸೋದು ಅವಶ್ಯಕ. ಹಣಕಾಸು ವಿಷಯಕ್ಕೆ ಬಂದಾಗ ಹೊಸ ಹೊಸ ಹೂಡಿಕೆಗಳಲ್ಲಿ ಲಾಭವಾಗುವ ಅವಕಾಶ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಹಣಕಾಸಿನ ಯೋಜನೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯವಿದೆ. ಮೂಲ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿ, ಶನಿವಾರದಂದು ಶನಿದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ. ಎರಡನೆಯದಾಗಿ ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರದವ್ರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಈ ವರ್ಷ ಗುರುಗ್ರಹ ನಿಮಗೆ ಒಂದು ಧನಪ್ರಾಪ್ತಿ ಮತ್ತು ಉನ್ನತ ಮಟ್ಟದ ಪ್ರಗತಿಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಶನಿಯು ಧೈರ್ಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆದರೆ ಕೆಲಸದ ಒತ್ತಡವನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಅಗತ್ಯ ಹೆಚ್ಚಾಗಿರುತ್ತೆ. ಚಂದ್ರನ ಒಂದು ಪ್ರಭಾವದಿಂದ ಮನಃಶಾಂತಿ ಮತ್ತು ಆತ್ಮಶಕ್ತಿಯ ಹೆಚ್ಚಳ ಸಂಭವಿಸುತ್ತದೆ. ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ, ಅದರಲ್ಲೂ ವೈವಾಹಿಕ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಈ ವರ್ಷ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ದೀರ್ಘಕಾಲದ ಆಲಸ್ಯದಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ಹೊಸ ಉದ್ದಿಮೆಗಳಲ್ಲಿ ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವರು ಈ ವರ್ಷ ಟ್ರೈ ಮಾಡಿದ್ರೆ ಸಿಗುವಂಥ ಅವಕಾಶಗಳಿದೆ. ಪೂರ್ವಾಷಾಢ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರುವಾರದಂದು ದತ್ತಾತ್ರೇಯನ ಪೂಜೆಯನ್ನು ಮಾಡಿ, ಸೋಮವಾರದಂದು ಶಿವನಿಗೆ ಹಾಲು ಮತ್ತು ಬಿಳಿ ಹೂವಿನ ಅಭಿಷೇಕವನ್ನು ಮಾಡಿ. ಇನ್ನು ಮೂರನೆಯದಾಗಿ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢದ ನಕ್ಷತ್ರದವರ ಮೇಲೆ ಗ್ರಹಗಳ ಪ್ರಭಾವ ಹೇಗಪ್ಪ ಇರುತ್ತೆ ಅಂದರೆ, ಈ ವರ್ಷ ಗುರುಗ್ರಹ ನಿಮಗೆ ಒಂದು ಉತ್ತಮ ಬುದ್ಧಿ ಮತ್ತು ಹೊಸದನ್ನು ಕಲಿಯುವಂಥ ಅವಕಾಶವನ್ನು ತಂದುಕೊಡುತ್ತೆ. ಶನಿಯು ಪರಿಶ್ರಮಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಮಂಗಳ ಗ್ರಹನು ಧೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಆದರೆ ಜಗಳಗಳಿಂದ ದೂರ ಇರಬೇಕಾಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಅವಕಾಶಗಳು ಈ ವರ್ಷ ಸಿಗುತ್ತೆ. ಹಿರಿಯರ ಸಹಾಯದಿಂದ ಜೀವನದಲ್ಲಿ ಒಂದು ಪ್ರಮುಖ ತೀರ್ಮಾನಗಳಿಂದ ಯಶಸ್ವಿಯಾಗುವಂಥ ಅವಕಾಶ ಇದೆ. ಆರೋಗ್ಯ ವಿಷಯಕ್ಕೆ ಬಂದಾಗ ಆಂತರಿಕ ಶಾಂತಿಗಾಗಿ ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಚರ್ಮ ಮತ್ತು ಹೊಟ್ಟೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗ ಹಣಕಾಸಿನಲ್ಲಿ ಲಾಭದ ಸಮಯ ಅಂತಲೇ ಹೇಳ್ಬೋದು. ಹೊಸ ಹೂಡಿಕೆಗಳು ಆರ್ಥಿಕ ಸ್ಥಿರತೆಯನ್ನು ತರಲಿವೆ. ಇನ್ನು ಉತ್ತರಾಷಾಢ ನಕ್ಷತ್ರದವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶನಿವಾರದಂದು ಹನುಮಂತನ ದೇವರಿಗೆ ತೈಲಾಭಿಷೇಕವನ್ನು ಮಾಡಿ. ಧನ್ಯವಾದಗಳು.